ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಏಜೆಂಟ್ ಜೈರಾಜ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಹಾಗೆ ನೀವೇನಾದರೂ ನಮ್ಮ JP ನಗರ್ 5th ಬ್ಲಾಕ್ ಅಲ್ಲಿ ಒಂದು ಒಳ್ಳೆ 3 BHK ಫ್ಲಾಟ್ ನೋಡ್ತಾ ಇದ್ರೆ ಖಂಡಿತ ಈ ವಿಡಿಯೋ ನಿಮ್ಗೋಸ್ಕರನೇ. ನಾನಿವತ್ತು ಜಯನಗರಿಂದ JP ನಗರ್ ಹೋಗ್ತಾ ಇದ್ದೀನಿ. JP ನಗರ್ 5th ಬ್ಲಾಕ್ ಅಲ್ಲಿ ಒಂದು 3 BHK ರೆಂಟಲ್ ಪ್ರಾಪರ್ಟಿ ಇದೆ ಅಂತ ಗೊತ್ತಾಯ್ತು. ಸೊ ಹಾಗಾಗಿ ಆ ರೆಂಟಲ್ ಪ್ರಾಪರ್ಟಿ ಹೇಗಿದೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತೀನಿ. ಬನ್ನಿ. JP ನಗರ 9th ಬ್ಲಾಕ್ ಇಂದ ಜಯನಗರ 5th ಬ್ಲಾಕ್ ಅರೌಂಡ್ ಒಂದು 3 ಇಂದ 3.5 ಕಿಲೋಮೀಟರ್ ದೂರ ಆಗುತ್ತೆ. ಹೀಗೆ ನಾವು ಒಂದ್ಸಲ ಪ್ರಾಪರ್ಟಿಗೆ ವಿಸಿಟ್ ಕೊಟ್ಟು ಆ ಪ್ರಾಪರ್ಟಿ ಎಲ್ಲಿದೆ, ಹೇಗಿದೆ, ಆ ಅಪಾರ್ಟ್ಮೆಂಟ್ ಅಲ್ಲಿ ಏನೇನು ಎಮ್ಯುನಿಟೀಸ್ ಇದಾವೆ, ಆ ಫ್ಲಾಟ್ ರೆಂಟ್ ಅಂಡ್ ಅಡ್ವಾನ್ಸ್ ಎಷ್ಟಿದೆ ಅಂತ ನಾವು ನೀಟಾಗಿ ಚೆಕ್ ಮಾಡ್ಕೋಬೇಕಾಗುತ್ತೆ. ಪ್ರಾಪರ್ಟಿಗೆ ವಿಸಿಟ್ ಕೊಡದೆ ನೀವು ಡೈರೆಕ್ಟ್ ಕ್ಲೈಂಟ್ ನ ಕರ್ಕೊಂಡು ಹೋಗಕ್ ಆಗಲ್ವಾ ಅಂತಂದ್ರೆ ಖಂಡಿತ ನನಗಂತೂ ಆಗಲ್ಲ. ಏನಕ್ಕೆ ಅಂತಂದ್ರೆ ಪ್ರಾಪರ್ಟಿನ ನಾನು ಒಂದ್ಸಲ ನೋಡಿದ್ರೆ ಅದ್ರ ಬಗ್ಗೆ ನೀಟಾಗಿ ಒಂದು ಕ್ಲಾರಿಟಿ ನನಗೆ ಬರುತ್ತೆ. ಆ ಕ್ಲಾರಿಟಿನ ನಾನು ಕ್ಲೈಂಟ್ ಗೆ ಎಕ್ಸ್ಪ್ಲೈನ್ ಮಾಡಕ್ಕಾಗುತ್ತೆ. ಕೊನೆಗೆ ನಾನು ಹೇಳಿರೋ ಪ್ರಾಪರ್ಟಿ ಬಂದಾಯ್ತು. ಇದೇ ನಾನು ಹೇಳಿರೋ 3 BHK ರೆಂಟಲ್ ಪ್ರಾಪರ್ಟಿ. ಈ ಪ್ರಾಪರ್ಟಿ ಬಂದು ನಮ್ಮ JP ನಗರ್ 5th ಬ್ಲಾಕ್ ನಂಜುಂಡೇಶ್ವರ ಲೇಔಟ್ ಅಲ್ಲಿ ಲೊಕೇಟ್ ಆಗಿರುತ್ತೆ. ಈ ಫ್ಲಾಟ್ ಅಲ್ಲಿ 3 ಬೆಡ್ರೂಮ್ಸ್, 3 ಬಾತ್ರೂಮ್ಸ್, ಒಂದು ಹಾಲು, ಒಂದು ಕಿಚನ್, ಒಂದು ಯುಟಿಲಿಟಿ, 2 ಬಾಲ್ಕನಿ ಇರುತ್ತೆ. ಈ ಫ್ಲಾಟ್ ಅಲ್ಲಿ ಪೇಂಟಿಂಗ್, ಕ್ಲೀನಿಂಗ್, ಆಸಿಡ್ ವಾಶ್, ಫ್ಲೋರ್ ಕ್ಲೀನಿಂಗ್ ಇನ್ನ ಏನೂ ಆಗಿಲ್ಲ. ಏನಕ್ಕೆಪ್ಪ ಅಂತಂದ್ರೆ ಈ ಫ್ಲಾಟ್ ಅಲ್ಲಿರೋ ಟೆನೆಂಟ್ ಖಾಲಿ ಮಾಡಿ ಜಸ್ಟ್ 3 ಡೇಸ್ ಆಗಿದೆ. ಸೊ ಆದ್ರಿಂದ ಓನರ್ ಇನ್ನ ಕ್ಲೀನಿಂಗ್ ಮಾಡಿಸಿಲ್ಲ. ಈ ಫ್ಲಾಟ್ ಗಂತಾನೆ ಕೆಳಗಡೆ ಬೇಸ್ಮೆಂಟ್ ಅಲ್ಲಿ ಒಂದು ಕಾರ್ ಪಾರ್ಕಿಂಗ್, 2 2 ವೀಲರ್ ಪಾರ್ಕಿಂಗ್ ಸಿಗುತ್ತೆ. ಈ ಪ್ರಾಪರ್ಟಿ ರೆಂಟ್ ಬಂದು 50,000 ಇನ್ಕ್ಲೂಡಿಂಗ್ ಮೇಂಟೆನೆನ್ಸ್, 6 ಮಂತ್ಸ್ ಅಡ್ವಾನ್ಸ್. ಫೈನಲ್ ಆಗಿ ಎಲ್ಲರೂ ಯೋಚನೆ ಮಾಡೋದು ಫೇಸಿಂಗ್ ಬಗ್ಗೆ. ಈ ಪ್ರಾಪರ್ಟಿ ಫೇಸಿಂಗ್ ಬಂದು ಈಸ್ಟ್ ಫೇಸ್ ಅಲ್ಲಿ ಮೇನ್ ಡೋರ್ ಇರುತ್ತೆ. ಈ ಪ್ರಾಪರ್ಟಿನ ಬ್ಯಾಚಲರ್ಸ್ ಕೊಡ್ತಾರ, ಫ್ಯಾಮಿಲಿ ಕೊಡ್ತಾರ ಅಂತ ನೀವು ಕೇಳೋದಾದ್ರೆ ಖಂಡಿತ ಈ ಪ್ರಾಪರ್ಟಿನ ಬ್ಯಾಚಲರ್ಸ್ ಕೊಡಲ್ಲ, ಓನ್ಲಿ ಫಾರ್ ಫ್ಯಾಮಿಲಿ ಮಾತ್ರನೇ ಕೊಡ್ತೀನಿ ಅಂತ ಹೇಳಿದ್ದಾರೆ ಓನರ್. ನೋಡಿದಿರಲ್ಲ ಪ್ರಾಪರ್ಟಿ ಹೇಗಿದೆ ಅನ್ನೋದನ್ನ. ನಿಮ್ ಪ್ರಾಪರ್ಟಿ ಏನಾದ್ರು ರೆಂಟಿಗೆ ಅಥವಾ ಸೇಲ್ಗಿದ್ರೆ ಖಂಡಿತ ನನ್ನ ಕಾಂಟ್ಯಾಕ್ಟ್ ಮಾಡಿ. ನಾನು ನಿಮ್ ಪ್ರಾಪರ್ಟಿಗೆ ಒಂದ್ಸಲ ವಿಸಿಟ್ ಕೊಟ್ಟು ನಿಮ್ ಪ್ರಾಪರ್ಟಿಗೆ ಒಂದು ಒಳ್ಳೆ ಕ್ಲೈಂಟ್ ತಂದು ಕೊಡೋ ಜವಾಬ್ದಾರಿ ನಂದು. ಇನ್ನ ಯಾರಾದ್ರೂ ನನ್ನ ಚಾನಲ್ ಅನ್ನ ಫಾಲೋ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ದಯವಿಟ್ಟು ಇಲ್ಲ ಫಾಲೋ ಮಾಡ್ಕೊಳ್ಳಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.